ಕಾಳು ಮೆಣಸು ಬೆಳ್ಳುಳ್ಳಿ ಹಾಕಿ ಮಾಡಿರುವಂಥ ಹುರುಳಿಕಾಳು ರಸ ಖಂಡಿತ ಎಲ್ಲರೂ ಇಷ್ಟಪಡುವಂಥ ರಸ ಇದು. ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ವಿಡಿಯೋವನ್ನು ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ, ಖಂಡಿತ ಇಷ್ಟ ಆಗ್ತದೆ. ನೀವು ಮನೇಲಿ ಟ್ರೈ ಮಾಡಿ. ಹಾಗೆ ನನ್ನ ವಿಡಿಯೋಗೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಆದಷ್ಟು ಶೇರ್ ಮಾಡಿ. ಹೊಸಬ್ರಾಗಿದ್ದಲ್ಲಿ ಪ್ಲೀಸ್ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನನಗೆ ಸಪೋರ್ಟ್ ಮಾಡಿ. ಎಲ್ರಿಗೂ ನಮಸ್ಕಾರ. ನಾನಿವತ್ತು ಹುರುಳಿಕಾಳಿನ ರಸ ಮಾಡ್ತಾ ಇದ್ದೇನೆ. ಇದು ತುಂಬ ರುಚಿಯಾಗಿರ್ತದೆ, ಹಾಗೆ ಅಷ್ಟೇ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಇದು. ನೋಡಿ, ಇದನ್ನು ಚೆನ್ನಾಗಿ ನಾನು ಕ್ಲೀನ್ ಮಾಡಿ ಕೂಡ ಇಟ್ಟಿದ್ದೇನೆ. ಇದನ್ನೀಗ ನಾವು ಕುಕ್ಕರಲ್ಲಿ ಇಟ್ಟು ಚೆನ್ನಾಗಿ ಬೇಯಿಸ್ಕೋಬೇಕು. ನೆನೆಸಿಟ್ರೂ ಪರವಾಗಿಲ್ಲ, ಡೈರೆಕ್ಟಾಗಿಯೂ ಮಾಡ್ಬೋದು. ನೋಡಿ, ಕುಕ್ಕರ್ಗೆ ಹಾಕಿ ಇಟ್ಟಿದ್ದೇನೆ. ಈಗ ಇದಕ್ಕೆ ಬೇಕಾಗುವಷ್ಟು ನೀರನ್ನು ಹಾಕಿ ನಾವು ಇದನ್ನೀಗ ಚೆನ್ನಾಗಿ ಬೇಯಿಸ್ಕೋಬೇಕು. ಹುರುಳಿಕಾಳನ್ನು ಬೇಯಲಿಕ್ಕೆ ಇಟ್ಟಿದ್ದೇನೆ. ಇದು ಬೇಯುವಷ್ಟರಲ್ಲಿ ನಾವು ಇದಕ್ಕೆ ಮಸಾಲೆ ರೆಡಿ ಮಾಡುವ. ಇಲ್ಲಿ ಬಾಣಲೆಗೆ ಸ್ವಲ್ಪ ನಾನು ಕೊಬ್ಬರಿ ಎಣ್ಣೆ ಹಾಕ್ಕೊಳ್ತಾ ಇದ್ದೇನೆ. ಹಾಗೆ 3 ಬ್ಯಾಡಗಿ ಮೆಣಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೇನೆ. ಅರ್ಧ ಸ್ಪೂನು ಕಾಳು ಮೆಣಸು, ಇದು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಹಾಗೆ ಒಂದು 6-7 ಬೆಳ್ಳುಳ್ಳಿ ಹೆಸಳನ್ನು ಹಾಕ್ತಾ ಇದ್ದೇನೆ, ಸಿಪ್ಪೆ ಬಿಡಿಸಿ ಹಾಕಿದ್ದೇನೆ. ಹಾಗೆ 1 ಸ್ಪೂನು ಜೀರಿಗೆ. ಇದನ್ನು ನಾವೀಗ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಇದರ ಒಂದು ಪರಿಮಳ ಬರಬೇಕು. ಒಂದು ಸಣ್ಣ ಗಾತ್ರದ ಹುಣಸೆ ಹಣ್ಣು, ಹಾಗೆ 1 ಮುಷ್ಟಿ ತೆಂಗಿನಕಾಯಿ ಹಾಕ್ತಾ ಇದ್ದೇನೆ. ಈಗ ನಾವು ಇದನ್ನು ಮಿಕ್ಸಿ ಜಾರಿಗೆ ಹಾಕಿ ಸಾಫ್ಟಾಗಿ ಗ್ರೈಂಡ್ ಮಾಡ್ಕೊಳ್ಬೇಕು. ಇಲ್ಲಿ ನೋಡಿ, ಹುರುಳಿಕಾಳು ಚೆನ್ನಾಗಿ ಬೆಂದ ನಂತರ ಈ ರೀತಿ ನಾವು ನೀರನ್ನು ಸಪ್ರೇಟ್ ಮಾಡಿ ಇಟ್ಕೊಳ್ಬೇಕು, ಬಸ್ತು ಇಟ್ಕೊಳ್ಬೇಕು. ಹಾಗೆ ನಾನು ಇದೇ ಹುರುಳಿಕಾಳಿಗೆ ಇನ್ನೂ ಸ್ವಲ್ಪ ನೀರನ್ನು ಹಾಕಿ ಇನ್ನೂ ಸ್ವಲ್ಪ ಹೊತ್ತು ಕುದಿಸ್ತೇನೆ. ಯಾಕಂದರೆ ಬೇರೆ ನೀರನ್ನು ನಾವು ಎಕ್ಸ್ಟ್ರಾ ಹಾಕೋದಕ್ಕಿಂತ ಈ ರೀತಿ ಕುದ್ದ ನೀರನ್ನೇ ಹಾಕಿದರೆ ಸಾರಿಗೆ ತುಂಬ ರುಚಿಯನ್ನು ಅದು ಕೊಡ್ತದೆ. ಇದು ಸ್ವಲ್ಪ ಹೊತ್ತು ಚೆನ್ನಾಗಿ ಕುದಿಬೇಕು. ಮಸಾಲೆ ಸಾಫ್ಟಾಗಿ ಗ್ರೈಂಡ್ ಆಗಿದೆ. ಈಗ ನಾವು ಬೇಯಿಸಿ ಇಟ್ಕೊಂಡಿರುವಂಥ ಹುರುಳಿಕಾಳನ್ನು ಇದಕ್ಕೆ ಸ್ವಲ್ಪ ಹಾಕಿ ಇನ್ನೊಮ್ಮೆ ಇದನ್ನು ಗ್ರೈಂಡ್ ಮಾಡ್ಕೊಳ್ಬೇಕು. ಆಗ ಸಾರಿಗೆ ಒಳ್ಳೆ ರುಚಿ ಕೊಡ್ತದೆ. ಇಲ್ಲಿ ನಾನು ಬಸ್ತಿಟ್ಕೊಂಡಿರುವಂಥ ಹುರುಳಿಕಾಳಿನ ನೀರನ್ನು ಒಂದು ಕುಕ್ಕರಿಗೆ ಹಾಕಿ ಇಟ್ಕೊಳ್ತಾ ಇದ್ದೇನೆ ನೋಡಿ. ಹಾಗೆ ಅದಕ್ಕೆ ನಾನು ಸ್ವಲ್ಪ ಕರಿಬೇವು ಸೊಪ್ಪನ್ನು ಹಾಕ್ತಾ ಇದ್ದೇನೆ. ಕರಿಬೇವು ಸೊಪ್ಪನ್ನು ಈ ಥರ ಹಾಕಿದರೆ ಒಂದು ಪರಿಮಳ ಒಂದು ತುಂಬ ಚೆನ್ನಾಗಿರ್ತದೆ. ಗ್ರೈಂಡ್ ಮಾಡಿ ಇಟ್ಕೊಂಡಿರುವಂಥ ಮಸಾಲೆಯನ್ನು ಕೂಡ ನಾವು ಈಗ ಹಾಕ್ಕೊಳ್ಬೇಕು. ಬೇಕಾಗುವಷ್ಟು ನೀರನ್ನು ಹದ ಮಾಡ್ಕೊಳ್ಬೇಕು, ಯಾಕಂದರೆ ತುಂಬ ದಪ್ಪ ಆಗಬಾರ್ದು. ನೋಡಿ, ತುಂಬ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕು. ಇದು ಎಷ್ಟು ನೀರಾಗ್ತದೆ ನೋಡಿ, ಅಷ್ಟು ಸಾರಿಗೆ ರುಚಿ ಜಾಸ್ತಿ. ದಪ್ಪ ದಪ್ಪ ಇದ್ದರೆ ಈ ಥರ ರಸ ಮಾಡುವಾಗ ಚೆನ್ನಾಗಿರೋದಿಲ್ಲ. ಆದಷ್ಟು ನಾವು ನೀರು ಮಾಡಿದರೆ ತುಂಬ ಚೆನ್ನಾಗಿರ್ತದೆ. ಹುರುಳಿಕಾಳು ಬೇಯಿಸಿಟ್ಕೊಂಡಿರೋ ನೀರನ್ನೇ ಹಾಕ್ಕೋಬೇಕು. ನೋಡಿ, ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಮತ್ತು ಈ ರೀತಿ ನೀರಾಗಬೇಕು, ಆಗ ತುಂಬ ರುಚಿಯಾಗಿರ್ತದೆ. ಹಾಗೆ ಈಗ ನಾವು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಬೇಕು. ಒಂದು ಒಳ್ಳೆ ರುಚಿಕರವಾದ ರಸ ಅಂತಲೇ ಹೇಳ್ಬೋದು. ಒಂದು ಸಣ್ಣ ತುಂಡು ನಾನು ಬೆಲ್ಲ ಹಾಕ್ಕೊಳ್ತಾ ಇದ್ದೇನೆ. ಬೆಲ್ಲ ಆಪ್ಷನಲ್ಲೇ, ಬೇಕಿದ್ದರೆ ಹಾಕೋಬೋದು. ಇನ್ನು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ ನಾವಿದನ್ನು ಚೆನ್ನಾಗಿ ಕುದಿಲಿಕ್ಕೆ ಬಿಡಬೇಕು. ಇಲ್ಲಿ ನೋಡಿ, ಎಷ್ಟು ಚೆನ್ನಾಗಿ ಕುದೀತಾ ಉಂಟು ನೋಡಿ. ನೋಡಿ, ಬಣ್ಣ ಕೂಡ ಹಾಗೆ ಈ ರೀತಿ ಬರಬೇಕು. ಒಳ್ಳೆ ಘಮ ಅಂತ ಬರ್ತಾ ಉಂಟು. ಅನ್ನದ ಜೊತೆ ಸೂಪರ್ ಕಾಂಬಿನೇಷನ್. ಮತ್ತು ಹಾಗೆ ಗ್ಲಾಸಲ್ಲಿ ಹಾಕ್ಕೊಂಡು ಕುಡಿಬೋದು. ರಾಗಿ ಮುದ್ದೆಗೂ ಇದು ತುಂಬ ಚೆನ್ನಾಗಿರ್ತದೆ. ಸೂಪರ್ ಆದ ಒಂದು ಹುರುಳಿಕಾಳು ರಸ. ಈಗ ಬನ್ನಿ, ಇದಕ್ಕೊಂದು ಸಿಂಪಲ್ ಆದ ಒಗ್ಗರಣೆ ಕೊಡುವ. ನೋಡಿ, ಇಲ್ಲಿ ನಾನು ಕೊಬ್ಬರಿ ಎಣ್ಣೆ ಹಾಕ್ಕೊಂಡಿದ್ದೇನೆ. 1 ಸ್ಪೂನು ಸಾಸಿವೆ ಹಾಕ್ಕೊಳ್ತಾ ಇದ್ದೇನೆ. ಹಾಗೆ 1 ಬ್ಯಾಡಗಿ ಮೆಣಸಿನಕಾಯನ್ನು ಕಟ್ ಮಾಡಿ ಹಾಕ್ಕೊಂಡಿದ್ದೇನೆ. ಸ್ವಲ್ಪ ಕರಿಬೇವು ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೇನೆ. ಸಾರಿಗೆ ಈ ಥರ ಒಂದು ಒಗ್ಗರಣೆ ಕೊಟ್ಟರೆ ಉಂಟಲ್ಲ, ಅಷ್ಟು ಚೆನ್ನಾಗಿರ್ತದೆ. ಹೊಟ್ಟೆ ತುಂಬ ಊಟ ಮಾಡ್ಬೋದು. ಹಾಗೆ ಗ್ಲಾಸಲ್ಲಿ ಹಾಕ್ಕೊಂಡು ಹಾಗೇ ಕುಡಿಬೋದು, ಅಷ್ಟು ಚೆನ್ನಾಗಿರ್ತದೆ. ಆರೋಗ್ಯಕರವಾದ ಹುರುಳಿಕಾಳು ರಸ. ಖಂಡಿತ ಇವತ್ತಿನ ಈ ಹುರುಳಿಕಾಳು ರಸ ರೆಸಿಪಿ ನಿಮಗೆಲ್ರಿಗೂ ಇಷ್ಟ ಆಗ್ತದೆ ಅಂತ ನಾನು ಅಂದ್ಕೊಂಡಿದ್ದೇನೆ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಆದಷ್ಟು ಶೇರ್ ಮಾಡಿ. ನೀವು ಮನೆಯಲ್ಲಿ ಟ್ರೈ ಮಾಡಿ. ಪ್ಲೀಸ್ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನನಗೆ ಸಪೋರ್ಟ್ ಮಾಡಿ. ನಿಮಗೆಲ್ರಿಗೂ ನನ್ನ ಧನ್ಯವಾದಗಳು.